ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ಧನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಹಿ ಕುಂಬಳಕಾಯಲ್ಲಿ ಮಾಡ್ಬೋದಂತಹ ಒಂದು ಪಾಯಸನ ನಾನಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನು ಕೆಲವರು ಸಿಹಿ ಕುಂಬಳಕಾಯಿ ಅಂತಲೂ ಕರೀತಾರೆ. ನಮ್ಮ ಮಲೆನಾಡು ಸೈಡಲ್ಲಿ ಚೇಣಿಕಾಯಿ ಅಂತಲೂ ಕರೀತಾರೆ. ಇದರಲ್ಲಿ ಕಡುಬು ಕೂಡ ಮಾಡ್ಬೋದು, ಪಲ್ಯ ಮಾಡ್ಬೋದು. ಅದೇ ರೀತಿ ನೀವು ಧರ್ಮಸ್ಥಳ ಮತ್ತು ಈ ಸೈಡೆಲ್ಲ ಹೋದರೆ ಸಾಂಬಾರಿಗೂ ಕೂಡ ಹಾಕಿರ್ತಾರೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾವು ಚೇಣಿಕಾಯನ್ನ ತಗೊಂಡು ಅದನ್ನು ಈ ಥರ ಹೋಳುಗಳನ್ನಾಗಿ ಮಾಡಿಕೊಂಡು ಈ ಥರ ತುರಿದಿಟ್ಕೋಬೇಕಾಗುತ್ತೆ. ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ನಾವು ತುಪ್ಪನ ಹಾಕ್ತಾಯಿದ್ದೀನಿ ಇಲ್ಲಿ. ಅದು ತುಪ್ಪಕ್ಕಾದ ನಂತರ ಇಲ್ಲಿ ನಾನು ಒಂದು 5-6 ಸ್ಪೂನಷ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೀವು ಕಡಲೆಬೇಳೆ ಬೇಡ ಅಂದರೆ ಹೆಸರುಬೇಳೆ ಕೂಡ ಹಾಕ್ಬೋದು. ನೋಡಿ, ಅದು ಸ್ವಲ್ಪ ಫ್ರೈ ಆದಮೇಲೆ ನಾವೇನು ತುರಿದಿಟ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿ ಇದೆಯಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇದು ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷನಾರ ಫ್ರೈ ಮಾಡಿ. ಒಂದು 5 ನಿಮಿಷ ಆದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಇದನ್ನು ನಾವು ವಿಸಲ್ ಹೊಡ್ಸ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಸೇರಿಸಿ ಈ ಥರ ಮಿಕ್ಸ್ ಮಾಡಿ. ನೋಡಿ, ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸಿ ನಾವು ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ಒಂದು 3ರಿಂದ 4 ವಿಷಲನ್ನು ನಾವು ಕೂಗಿಸ್ಕೋಬೇಕಾಗುತ್ತೆ. ಕಡಲೆಬೇಳೆ ಮತ್ತು ಸಿಹಿ ಕುಂಬಳಕಾಯಿ ಬೇಯೋಷ್ಟರಲ್ಲಿ ನಾವು ಇಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ನಾವು ಡೈರೆಕ್ಟಾಗಿ ಬೇಕಾದ್ರೆ ಬೆಲ್ಲ ಹಾಕೋಬೋದು, ಬಟ್ ಗಲೀಜಿದ್ರೆ ಅಂತ ಈ ಥರ ಮಾಡಬೇಕಾಗುತ್ತೆ. ನಾನಿಲ್ಲಿ ಒಂದು 3 ಅಚ್ಚಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದನ್ನ ನಾನು ಇಲ್ಲಿ ಕಾಯೋಕ್ಕೆ ಇಡ್ತಿದ್ದೀನಿ. ಇದು ಒಂದು 5 ನಿಮಿಷಕ್ಕೆಲ್ಲ ಬೆಲ್ಲ ಕರಗುತ್ತೆ. ನೋಡಿ, ಒಂದು 5 ನಿಮಿಷಕ್ಕೆಲ್ಲ ಕರಗಿ ಆಯಿತು. ಇದು ಒಂದು 3ರಿಂದ 4 ವಿಸಲ್ ಆದ ತಕ್ಷಣ ನಾನೀಗ ಅದನ್ನ ಆರಾಕ್ಬಿಟ್ಟು ಇವಾಗ ನೋಡಿ ತೋರಿಸ್ತಿದ್ದೀನಿ. ಈ ಥರ ಆಗಿದೆ ನೋಡಿ, ಈ ಥರ ಬೆಂದಾಗಿರುತ್ತೆ. ಆಲ್ಮೋಸ್ಟ್ ಇದು ಬೆಂದಿರುತ್ತೆ. ಇವಾಗ ನಾವು ಏನು ಬೆಲ್ಲ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೋಸೋಣ. ನೀವು ಎಷ್ಟು ಬೇಕು ನೀರು ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು. ಇದು ತೀರಾ ತೆಳುವಾದರೂ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿ ಇದ್ದರೆ ಚೆಂದ. ಹಾಗಾಗಿ ಸ್ವಲ್ಪನೇ ನೀರು ಹಾಕಿ ಬೆಲ್ಲ ಕರಗಿಸಿದ್ರೆ ಸಾಕು. ನೋಡಿ, ಈ ಥರ ಫುಲ್ಲು ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ರೆ ಆಯಿತು. ಇವಾಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿನ ಹಾಕ್ತಾಯಿದ್ದೀನಿ. ಮತ್ತು ಇವಾಗೊಂದು ಒಗ್ಗರಣೆ ಪ್ಯಾನ್ ತಗೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಇದನ್ನು ನಾವೀಗ ಏನು ಕುಕ್ಕರಲ್ಲಿ ಕುದೀತಾ ಇದೆಯಲ್ವ ಪಾಯಸ ಅದಕ್ಕೆ ಸೇರಿಸಿದ್ರೆ ಆಯಿತು. ತುಂಬ ಈಸಿ. ಏನು ಕುಕ್ಕರ್ ವಿಸಲ್ ಆಗೋದಷ್ಟೇ ಟೈಮ್ ಹಿಡಿಯುತ್ತೆ ಅಷ್ಟೇ, ಇಲ್ಲಾಂದರೆ ತುಂಬಾ ಬೇಗನೆ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಇದರಲ್ಲಿ ಕಡುಬು ಆ ಥರ ಎಲ್ಲ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು. ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಪಾಯಸ ಎಲ್ಲ ತಿಂದಿರ್ತಾರಲ್ವ, ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.